ಕರಿಯೋಕ್ಕಿಂತ ಮುಂಚೆ ಮತ್ತು ಕರಿದ ಮ್ಯಾಗ ಡಿಫ್ರೆನ್ಸ್ ನೀವು ನೋಡ್ಬೋದು. ಯಾವುದೇ ಥರದ ಮುಂಚಿತವಾಗಿ ತಯಾರಿ ಇಲ್ದಂಗ ಬರೀ ಅರ್ಧ ಗಂಟೆ ಒಳಗೆ ಉಪವಾಸಕ್ಕೆ ತಿನ್ನುವಂಥ ಈ ಬಹಳ ರುಚಿಯಾಗಿರೋ ಬಾಯಾಗಿಟ್ರೆ ಕರಗುವಂಥ ಹಪ್ಪಳ ತಯಾರಿಸ್ಬೋದು. ನಮಸ್ಕಾರ ರೀ, ಶ್ರಾವಣಿ ಅಡುಗೆ ಮನೆ ಒಳಗೆ ಸ್ವಾಗತ. ನಾನು ರಶ್ಮಿ. ಈ ಸೌಂಡ್ ಕೇಳಿದ್ರನ ನಿಮ್ಗೆ ಇಲ್ಲಿ ಗೊತ್ತಾಗ್ತಿರ್ಬೋದು ಹಪ್ಪಳ ಎಷ್ಟು ಹಗುರ ಪಳ್ಳು ಗರಿಗರಿಯಾಗಿ ಬಂದವಂತ. ಎಣ್ಣೆಗೆ ಹಾಕಿದ ತಕ್ಷಣ 4 ಪಟ್ಟಿನಷ್ಟು ಅರಳ್ತವು. ಜಾಸ್ತಿ ತಡ ಮಾಡೋದು ಬೇಡ. ಈ ಸಾಬುದಾನಿ ಮತ್ತು ಬಟಾಟೆ ಉಪವಾಸದ ಹಪ್ಪಳ ಹೆಂಗೆ ತಯಾರಿಸೋದು ಅಂತ ತೋರಿಸ್ಕೊಡ್ತೇನೆ ಬರ್ರಿ. ಈ ಹಪ್ಪಳ ತಯಾರ್ಸಕ್ಕೆ ನಾನಿಲ್ಲಿ ಅರ್ಧ kg ಅಷ್ಟು ಬಟಾಟೆ ತೊಗೊಂಡಿನಿ. ಇದು ಸೇಮ್ ಅಳ್ತಿನ ನೀವು ಡಬಲ್ ಮಾಡಿದ್ರೆ 1 kg ಅಷ್ಟು ಬಟಾಟೆ ತೊಗೊಂಡು ಹಪ್ಪಳ ತಯಾರಿಸ್ಬೋದು. ಇದರ ಸಿಪ್ಪಿ ತೆಗೆದು ತೊಗೊಳ್ಳೋಣ. ಇವನ್ನ ಕುದಿಸ್ಕೊಂಡು ತೊಗೋಬೇಕು. ನೀವು ಬೇಕಂದ್ರೆ ಸಿಪ್ಪಿ ತೆಗಿಲಂಗ ಇವನ್ನ ಚಂದಾಗ ತೊಳೆದು 2 ಭಾಗ ಮಾಡಿ ಹಂಗೆ ಕುದಿಸ್ಬೋದು. ನಂತರ ಸಿಪ್ಪಿ ತೆಗೀರಿ. ನಾನು ಇವನ್ನ ಮುಂಚೆನೇ ಈ ರೀತಿ ಸಿಪ್ಪಿ ತೆಗೆದು ತೊಗೊಳಕತ್ತೀನಿ. ನೋಡ್ರಿ, ಹಿಂಗೆ ಸಿಪ್ಪಿ ತೆಗೆದ ತಕ್ಷಣ ಇವನ್ನ ನೀರಾಗ ಹಾಕಿಡ್ರಿ, ಅಂದರೆ ಇವು ಕಪ್ಪಾಗಂಗಿಲ್ಲ. ಇದೇ ರೀತಿ ಉಳಿದಿರೋ ಬಟಾಟೆನೂ ಸುಲಿದು ತಗೊಳ್ಳೋಣ. ನೋಡ್ರಿ, ಇಲ್ಲಿ ನಾನು ಎಲ್ಲ ಬಟಾಟೆ ಸಿಪ್ಪೆ ತೆಗೆದು ಹಿಂಗೆ ನೀರಾಗ ಹಾಕಿಟ್ಟಿದ್ದೆ. ಈಗ ಇವನ್ನ 1-2 ಸತಿ ಚಂದಾಗ ತೊಳೆದು ತಗೊಳ್ಳೋಣ. ಈ ರೀತಿ ತೊಳೆದ ಮ್ಯಾಗ ಇವನ್ನ 2 ಭಾಗ ಮಾಡಿ ಕುದಿಸ್ಕೊಂಡು ತಗೋಬೇಕು. ಎಲ್ಲ ಬಟಾಟೆ 2 ಹೋಳು ಮಾಡ್ಕೊಂಡು ತಗೊಳ್ಳೋಣ. ನೀವು ತೊಗೊಂಡಿರೋ ಬಟಾಟೆ ಸಣ್ಣ ಆಕಾರದಾಗ ಇದ್ರೆ ಅವನ್ನ ಕಟ್ ಮಾಡೋ ಅವಶ್ಯಕತೆ ಇಲ್ಲ. ಈ ಬಟಾಟೆ ಭಾಳ ನೀರು ಹಿಡಿಬಾರ್ದು, ಅಂದ್ರೆ ತೀರಾ ಹಣ್ಣಾಗಿ ಕುದಿಬಾರ್ದು, ಇಲ್ಲಾಂದ್ರೆ ಮಿಕ್ಸರ್ ತೆಳ್ಳಗಾಗಿ ಹಪ್ಪಳ ಮಾಡೋಕ್ಕೆ ಸರಿ ಆಗಂಗಿಲ್ಲ. ಅದರಿಂದ ಇದ್ರಾಗ ನೀರು ಹಾಕ್ಲಂಗನೆ ಇವನ್ನ ಬೇಯಿಸ್ರಿ. ನೋಡ್ರಿ, ಹಿಂಗೆ ಇವನ್ನ 2 ಹೋಳು ಮಾಡಿಕೊಂಡು ಇದ್ರಾಗ ನೀರು ಹಾಕ್ಲಂಗನ ಕುಕ್ಕರ್ ತಳಕ್ಕಷ್ಟ ನೀರು ಹಾಕಿ ಇವನ್ನ ಕುದಿಸಿ ತಗೋರಿ. ಬಟಾಟೆ ಕುದಿಲಿ ಅಲ್ಲಿವರೆಗೂ. ನೋಡ್ರಿ, ಇಲ್ಲಿ ನಾನು 150 ಗ್ರಾಮ್ನಷ್ಟು ಸಾಬುದಾನಿ ಅಂದ್ರೆ ಸಬ್ಬಕ್ಕಿ ತೊಗೊಂಡೇನಿ. ನಾವು ಅರ್ಧ kg ಅಷ್ಟು ಬಟಾಟೆ ತೊಗೊಂಡೇವಿ, ಅದಕ್ಕೆ 150 ಗ್ರಾಮ್ನಷ್ಟು ಸಾಬುದಾನಿ ತೊಗೋಬೇಕು. ನೀವು 1 kg ಅಷ್ಟು ಬಟಾಟೆ ತೊಗೊಂಡ್ರೆ 300 ಗ್ರಾಮ್ನಷ್ಟು ಸಾಬುದಾನಿ ತೊಗೋರಿ. ಈಗ ಇವನ್ನ ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡು ತೊಗೋಬೇಕು. ಇವನ್ನ ಬಿಸಿ ಮಾಡೋಕೆ ನಾನಿಲ್ಲಿ ಈ ಅಗಾರೋ ಟ್ರೈಪ್ಲೈ ಸ್ಟೀಲ್ ಕಡಾಯಿ ತೊಗೊಂಡೇನಿ. ತಳ ಒಂದು ಸ್ವಲ್ಪ ದಪ್ಪ ಇರಬೇಕು, ಅಂದರೆ ಇವು ಹೊತ್ತಂಗಿಲ್ಲ. ಇವನ್ನ ಭಾಳ ಬೇಡ, ಒಂದು ಅರ್ಧ ನಿಮಿಷ ಬಿಸಿ ಮಾಡ್ಕೊಂಡು ತೊಗೊಂಡ್ರೆ ಸಾಕು, ಅಂದರೆ ಇದ್ರಾಗಿನ ಮಾಯಿಶ್ಚರ್ ಹೊಕ್ಕತಿ. ಮೀಡಿಯಮ್ ಫ್ಲೇಮ್ನಾಗನ ಈ ರೀತಿ ಕೈ ಆಡಿಸ್ತಾನೆ ಇವನ್ನ ಬಿಸಿ ಮಾಡ್ಕೊಂಡು ತೊಗೊಳ್ಳೋಣ. ನೋಡ್ರಿ, ಇಲ್ಲಿ ಇವು ಬಿಸಿ ಆಗ್ಯಾವ, ಆದರೆ ಇದ್ರ ಕಲರ್ ಚೇಂಜ್ ಆಗಿಲ್ಲ. ಈ ರೀತಿ ಇವನ್ನ ಬೇಯಿಸಿದ ಮ್ಯಾಗ ಅಥವಾ ಹುರ್ಕೊಂಡ ಮ್ಯಾಗ ಗ್ಯಾಸ್ ಆಫ್ ಮಾಡಿ ಇವನ್ನ ಕೆಳಗಿಳಿವಿ ಒಂದು ಪ್ಲೇಟ್ನ್ಯಾಗ ಹಾಕಿ ಒಂದು ಸ್ವಲ್ಪ ಆರಕ್ಕೆ ಬಿಡ್ರಿ. ಇವು ಆರ್ಲಿ ಅಲ್ಲಿವರೆಗೂ ಇದಕ್ಕೆ ಬೇಕಾಗಿರೋ ಹಸಿ ಖಾರ ಜಜ್ಜಿ ತೊಗೊಳ್ಳೋಣ. ನಾನು ಇದನ್ನು ಸ್ವಲ್ಪ ಕ್ವಾಂಟಿಟಿ ಒಳಗೆ ತಯಾರ್ಸಕತ್ತೀನಿ, ಅದರಿಂದ ಈ ಕುಟಾಣಿ ಒಳಗೆ ಹಸಿ ಖಾರ ಅಂದರೆ ಈ ಮೆಣಸಿನ್ಕಾಯಿ ಔಡ ಬೌಡ ಜಜ್ಜಿ ತೊಗೊತೀನಿ. ನೀವು ಜಾಸ್ತಿ ಕ್ವಾಂಟಿಟಿ ಒಳಗೆ ಇದನ್ನು ತಯಾರ್ಸಕತ್ತಿದ್ರೆ ಗ್ರೈಂಡ್ ಮಾಡ್ಕೊಂಡು ತೊಗೋರಿ. ನಿಮ್ಮ ಕಡೆ ಉಪವಾಸಕ್ಕೆ ಜೀರಿಗೆನೂ ನಡೀತಾವಂದ್ರೆ ನೀವು ಇದ್ರಾಗ ಒಂದು ಸ್ವಲ್ಪ ಜೀರಿಗೆನೂ ಹಾಕ್ಬೋದು. ನೋಡ್ರಿ, ಈ ರೀತಿ ಒಂದು ಸ್ವಲ್ಪ ತುಂಡು ಆಗಬೇಕು. ಆ ಥರ ಇದನ್ನು ಜಜ್ರಿ. ತೀರಾ ಪೇಸ್ಟ್ ಥರ ಅಥವಾ ತೀರಾ ಜಿನ್ನಗ ಜಜ್ಜಾಕೆ ಹೋಗ್ಬೇಡ್ರಿ, ಗ್ರೈಂಡ್ ಮಾಡೋಕೆ ಹೋಗ್ಬೇಡ್ರಿ, ಇಲ್ಲಾಂದ್ರೆ ಹಪ್ಪಳದ ಕಲರ್ನು ಹಸಿರು ಆಗಿಬಿಡ್ತೈತಿ, ಬೆಳ್ಳಗಿರಂಗಿಲ್ಲ. ಸಾಬುದಾನಿ ಆರೇವು ಇವನ್ನ ಮಿಕ್ಸಿ ಜಾರ್ನಾಗ ಹಾಕಿ ಎಷ್ಟು ಆಕತಿ ಅಷ್ಟು ಸಣ್ಣಕ್ಕೆ ಗ್ರೈಂಡ್ ಮಾಡ್ಕೊಂಡು ತಗೋರಿ. ನೋಡ್ರಿ, ಈ ರೀತಿ ಇವನ್ನ ನಾವು ಸಣ್ಣಕ್ಕೆ ಗ್ರೈಂಡ್ ಮಾಡ್ಕೊಂಡ ಮ್ಯಾಗ ಸಾನಸಿ ತಗೊಳ್ಳೋಣ. ಅಂದರೆ ಇದ್ರಾಗ ದೊಡ್ಡ ದೊಡ್ಡ ಸಾಬುದಾನಿ ತುಂಡು ಏನಾರು ಉಳ್ದಿದ್ರೆ ಬ್ಯಾರೆ ಅಕ್ಕವು. ಈ ಥರದ ಒಂದು ಸ್ವಲ್ಪ ದೊಡ್ಡ ಕಣ್ಣಿನ ಸಾನ್ಗಿ ತಗೋರಿ. ತೀರಾ ಸಣ್ಣ ಕಣ್ಣಿನ ಸಾನ್ಗಿ ತೊಗೊಂಡ್ರೆ ಇದು ಇಳಿಯಂಗಿಲ್ಲ. ಸಾನಸಿ ಉಳಿದಿರೋ ಈ ದೊಡ್ಡ ದೊಡ್ಡ ತುಂಡು ಜಾಸ್ತಿ ಇದ್ರೆ ನೀವು ಬೇಕಂದ್ರೆ ಇವನ್ನ ಇನ್ನೊಂದು ಸತಿ ಗ್ರೈಂಡ್ ಮಾಡಿ ಮತ್ತೆ ಸಾನಸಿ ತಗೋಬಹುದು. ನೋಡ್ರಿ, ಹಿಂಗಿದು ಚಿರೋಟಿ ರವ ಇರ್ತೈತಲ್ಲ ಆ ರೀತಿ ಬರ್ತೈತಿ. ಇದನ್ನು ಸೈಡ್ ತೆಗೆದಿಟ್ಟು ಈ ಕಡೆ ನಮ್ಮ ಬಟಾಟೆನೂ ಕುದ್ದವು, ಇವನ್ನ ಹೆರ್ಜಿ ತಗೋಬೇಕು. ಎಲ್ಲ ಬಟಾಟೆ ಈ ರೀತಿ ಹೆರ್ಜಿ ತಗೊಳ್ಳೋಣ. ನೀವಿಲ್ಲಿ ಗಮನಿಸ್ತಿರ್ಬೋದು ಬಟಾಟೆ ನೋಡ್ರಿ, ಈ ರೀತಿ ಒಂದು ಸ್ವಲ್ಪ ಗಟ್ಟಿ ಇರಬೇಕು, ಅಂದರೆ ಪೂರ್ತಿ ಬೆಂದಿರಬೇಕು. ಅದರ ತೀರಾ ಹಣ್ಣಾಗೆಲ್ಲ ಈ ರೀತಿ ಇವನ್ನ ನಾವು ಈಸಿಲಿ ಹೆರಿಜ್ಬೋದು. ಆ ರೀತಿ ಇವನ್ನ ಕುದಿಸ್ಬೇಕು. ನೋಡ್ರಿ, ಇಲ್ಲಿ ನಾನು ಎಲ್ಲ ಬಟಾಟೆ ಹೆರಿಜಿ ತೊಗೊಂಡೇನಿ. ಈಗ ಇದ್ರಾಗ ನಾವೇನು ಆಗಲೇ ಸಾನಿಸಿದ್ವಿ ನೋಡ್ರಿ ಸಾಬುದಾನಿ ಪುಡಿ, ಅದನ್ನು ಹಾಕ್ರಿ. ಜಜ್ಜಿಟ್ಟಿರೋ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕಿ ಇದ್ರಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಕಲಿಸ್ಕೊಂಡು ತಗೋರಿ. ನೀವು ಇದನ್ನು ಉಪವಾಸಕ್ಕೆ ಮಾಡಕತ್ತಿಲ್ಲ ಅಂದ್ರೆ ಇದ್ರಾಗ ಜೀರಿಗೆ, ಎಳ್ಳು, ಅಜ್ವಾನ ಇವನ್ನೆಲ್ಲ ಹಾಕ್ಬೋದು. ಈಗ ಇದನ್ನೆಲ್ಲ ಕಲಿಸ್ಕೊಂಡು ತಗೊಳ್ಳೋಣ. ಇದ್ರಾಗ ನೀರು ಹಾಕಕ್ಕೆ ಹೋಗ್ಬೇಡ್ರಿ, ಬಟಾಟೆ ಒಳಗೆ ಮಾಯಿಶ್ಚರ್ ಇರ್ತೈತೆ ನೋಡ್ರಿ, ಅದ್ರಾಗನ ಇದು ಚಂದಗೆ ಬೈಂಡ್ ಆಕತಿ. ಅಕಸ್ಮಾತ್ ನಿಮ್ಗೆ ಇದು ಭಾಳನ ಗಟ್ಟಿ ಅನ್ಸಿದ್ರೆ ಅಂದ್ರೆ ಬಟಾಟೆ ಒಳಗೆ ಮಾಯಿಶ್ಚರ್ ಕಡಿಮೆ ಇದ್ರೆ ನೀವೇನು ಮಾಡಿರಿ, ಇದ್ರಾಗ ಒಂದು ಸ್ವಲ್ಪ ನೀರು ಹಾಕ್ರಿ, ಆದರೆ ಜಾಸ್ತಿ ನೀರು ಹಾಕಕ್ಕೆ ಹೋಗ್ಬೇಡ್ರಿ.
ನೋಡ್ರಿ ಹಿಂಗೆ ಇದನ್ನ ಕಲಿಸ್ಕೊಂಡ್ಮ್ಯಾಗ ಈಗ ಮುಚ್ಚಳ ಮುಚ್ಚಿ ಇದನ್ನ 1 ಗಂಟೆ ನೆನ್ಯಾಕ್ ಬಿಡ್ರಿ. 1 ಗಂಟೆ ನಂತರ ಇದು ನೆಂದಿರ್ತೈತಿ. ನಿಮ್ಮ ಕಡೆ ಟೈಮ್ ಇದ್ರೆ ನೀವು ಇದನ್ನ 1-2 ಗಂಟೆನೂ ಇಡ್ಬೋದು. ಇದು ಇನ್ನೂ ಚಂದಗ ನೆನಿತೈತಿ. ಕೈಗೊಂದು ಸ್ವಲ್ಪ ಎಣ್ಣೆ ಅಥವಾ ನೀರು ಸವರ್ಕೊಂಡು ಇದನ್ನ ಮಿತ್ಕೊಂಡು ತಗೊಳ್ಳೋಣ. ಈ ರೀತಿ ಚಂದಗ ಮಿತ್ಕೊಂಡ್ಮ್ಯಾಗ ಈಗ ನೀವು ಒಂದ್ಸತಿ ಎಷ್ಟು ಲಟ್ಟಿಸ್ಬೋದು ಅಷ್ಟು ಹಿಟ್ಟು ತಗೊಂಡು ಇದರಿಂದ ಉಳ್ಳಿ ತಯಾರಿಸ್ಕೊಂಡು ತಗೋರಿ. ನೀವು ಹಪ್ಪಳ ಯಾವ ಆಕಾರದಾಗ ತಯಾರಿಸ್ಬೇಕಂತ ಇದ್ದೀರಿ ಅದನ್ನು ನೋಡಿಕೊಂಡು ಈ ರೀತಿ ಇದನ್ನು ರೋಲ್ ಮಾಡಿ ಸಣ್ಣ ಸಣ್ಣ ಆಕಾರದಾಗ ಈ ರೀತಿ ಸ್ವಲ್ಪ ಗ್ಯಾಪ್ ಬಿಟ್ಟು ಕಟ್ ಮಾಡಿರಿ. ಕಟ್ ಮಾಡಿರೋ ಈ ತುಂಡು ನೋಡ್ರಿ 2 ಅಂಗೈ ನಡುವೆ ಈ ರೀತಿ ರೋಲ್ ಮಾಡಿ ಉಳ್ಳಿ ಆಕಾರ ಕೊಡ್ರಿ. ಈ ರೀತಿ ಇವನ್ನ ತಯಾರಿಸಿದ ನಂತರ ಇವನ್ನ ಮತ್ತೆ ಮುಚ್ಚಿ ಇಡ್ರಿ, ಅಂದ್ರೆ ಇವು ಒಣಗಂಗಿಲ್ಲ. ಇದ್ರಾಗಿಂದ ಒಂದು ಉಳ್ಳಿ ತಗೊಂಡು ಹಪ್ಪಳ ಹೆಂಗೆ ಲಟ್ಸೋದು ಅಂತ ತೋರಿಸ್ತೀನಿ ನೋಡ್ರಿ. ಈ ಥರದ ಪಾಲಿಥೀನ್ ಶೀಟ್ ತಗೊಂಡು ಇದಕ್ಕೆ ಎಣ್ಣೆ ಸವರಿ ನಾವು ತಯಾರಿಸಿರೋ ಉಳ್ಳಿ ಇದ್ರ ನಡುವೆ ಇಟ್ಟು ಪ್ಲೇಟ್ನಿಂದ ನೋಡ್ರಿ ಈ ರೀತಿ ಇದನ್ನ ಒಂದು ಸ್ವಲ್ಪ ಪ್ರೆಸ್ ಮಾಡ್ರಿ, ಅಂದ್ರೆ ಇದು ಅಗಲ ಆಕತಿ. ನಿಮ್ಮ ಕಡೆ ಪೂರಿ ಪ್ರೆಸರ್ ಅಥವಾ ರೋಟಿ ಮೇಕರ್ ಇದ್ರೆ ಅದರಿಂದನೂ ಇವನ್ನ ತಯಾರಿಸ್ಬೋದು. ಇವನ್ನ ನೀವು ಎಷ್ಟು ಬೇಕು ಅಷ್ಟು ತೆಳ್ಳಗ ಲಟ್ಟಿಸ್ಬೋದು. ಒಣಗಿದ ನಂತರ ಇವು ಚಲೋ ಕಡಕ್ ಹಾಕವು, ದಪ್ಪ ಅನ್ನಿಸ್ತವು. ಅದರಿಂದ ಈ ಹಪ್ಪಳ ಒಂದು ಸ್ವಲ್ಪ ತೆಳ್ಳಗನ ಲಟ್ಟಿಸ್ರಿ. ನೋಡ್ರಿ ಇದು ರೆಡಿ ಐತಿ. ಈ ರೀತಿ ನಿಧಾನಕ್ಕೆ ಇದನ್ನ ತೆಗೀರಿ. ನಿಮ್ಗೆ ಇದಕ್ಕೆ ಪರ್ಫೆಕ್ಟ್ ರೌಂಡ್ ಆಕಾರ ಕೊಡ್ಬೇಕಂದ್ರೆ ಪ್ಲೇಟ್ ಅಥವಾ ಬಟ್ಟಲ್ದಿಂದ ಇದನ್ನ ರೌಂಡ್ ಆಕಾರದಾಗ ಕಟ್ ಮಾಡ್ಕೊಂಡು ತಗೋರಿ. ನಾನು ಇವನ್ನ ಹಿಂಗೆ ಬಿಡಾಕತ್ತೀನಿ. ಇವನ್ನ ಹಿಂಗೆ ಲಟ್ಟಿಸ್ಕೊಂಡು ಅರ್ಬಿ ಮ್ಯಾಗ ಈ ರೀತಿ ಹಾಕ್ರಿ. ಇದೇ ರೀತಿ ಇನ್ನೊಂದು ಹಪ್ಪಳ ತಯಾರಿಸಿ ತೋರಿಸ್ತೇನೆ ನೋಡ್ರಿ. ಈ ಹಪ್ಪಳ ನೀವು ಸ್ಕ್ವೇರ್ ಆಕಾರದಾಗೂ ತಯಾರಿಸ್ಬೋದು. ದೊಡ್ಡ ಪಾಲಿಥೀನ್ ಶೀಟ್ ತಗೊಂಡು ಬಹಳಷ್ಟು ಹಿಟ್ಟು ತಗೊಂಡು ಇದನ್ನು ಇದೇ ರೀತಿ ತೆಳ್ಳಗ ಲಟ್ಟಿಸ್ಕೊಂಡು ಉದ್ದಕ್ಕೆ ಪಟ್ಟಿ ಆಕಾರದಾಗ ಕಟ್ ಮಾಡಿ ಸಣ್ಣ ಸಣ್ಣ ಸ್ಕ್ವೇರ್ ಆಕಾರದಾಗ ಕಟ್ ಮಾಡ್ಕೊಂಡು ತಗೋರಿ. ಸೊ ನೀವು ಬೇಕಂದ್ರೆ ಆ ರೀತಿ ಈ ಹಪ್ಪಳನ ಸ್ಕ್ವೇರ್ ಆಕಾರದಾಗೂ ತಯಾರಿಸ್ಬೋದು. ನೋಡ್ರಿ ಇಲ್ಲಿ ನಾನು ಎಲ್ಲ ಹಪ್ಪಳ ಈ ರೀತಿ ಲಟ್ಟಿಸ್ಕೊಂಡು ತಗೊಂಡೇನಿ. ಇವನ್ನ ನೀವು ಒಂದಿನ ಕಡಕ್ ಬಿಸಿಲಾಗ ಒಣಗಿಸಿದ್ರೆ ಸಾಕು, ಇವು ಚಂದಾಗ ಒಣಗ್ತವು. ಒಣಗಿದ ಮ್ಯಾಗ ಹಪ್ಪಳ ನೋಡ್ರಿ ಈ ರೀತಿ ಬರ್ತವು. ಈ ಹಪ್ಪಳ ಸ್ವಲ್ಪನೂ ಸೀಳಂಗಿಲ್ಲ, ಮುರಿಯಂಗಿಲ್ಲ ಅಥವಾ ಹರಿಯಂಗಿಲ್ಲ. ಯಾರು ಫಸ್ಟ್ ಟೈಮ್ ಹಪ್ಪಳ ತಯಾರ್ಸಕತ್ತಾರ ಅವರು ಕೂಡ ಪರ್ಫೆಕ್ಟ್ ಆಗಿನ ತಯಾರಿಸ್ಬೋದು. ಇವನ್ನ ಪೂರ್ತಿ ಒಣಗಿಸಿ ಸ್ಟೋರ್ ಮಾಡಿ ಇಡ್ರಿ. ವರ್ಷಾನ್ಗಟ್ಲೆ ಇವು ಏನೂ ಆಗಂಗಿಲ್ಲ. ಈಗ ಬರ್ರಿ ಇವನ್ನ ಫ್ರೈ ಮಾಡಿನೂ ನೋಡೋಣ. ಎಣ್ಣೆ ಕಡಕ್ ಬಿಸಿ ಮಾಡಿಕೊಂಡು ಇವನ್ನ ಫ್ರೈ ಮಾಡಿರಿ. ನೋಡ್ರಿ ಎಣ್ಣೆಗೆ ಹಾಕಿದ ತಕ್ಷಣ ಇವು ಎಷ್ಟು ಚಂದ ಅಳ್ಕೊಂತವು. ಇವನ್ನ ನೀವು ಉಪವಾಸದಾಗ ಕರ್ಕೊಂಡು ತಿನ್ರಿ ಅಥವಾ ಟೀ ಟೈಮ್ ಸ್ನ್ಯಾಕ್ಸ್ ಅಂತ ಮಾಡ್ಕೊಂಡು ತಿನ್ರಿ, ಭಾಳ ರುಚಿ ಆಕ್ಕವು. ನೀವು ಬೇಕಂದ್ರೆ ಇದ್ರಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಬಹುದು, ಇದ್ರ ಟೇಸ್ಟ್ ಇನ್ನೂ ಹೆಚ್ಚಾಕತಿ. ಈಗ ಬರ್ರಿ ಇವು ಎಷ್ಟು ಗರಿ ಆಗಿ ಬಂದವಂತ ಮುರಿದು ತೋರಿಸ್ತೇನೆ. ಕರಿಯೋಕ್ಕಿಂತ ಮುಂಚೆ ಈ ಹಪ್ಪಳದ ಆಕಾರ ನಿಮ್ಗೆ ಒಂದ್ಸತಿ ತೋರಿಸ್ತೀನಿ ನೋಡ್ರಿ. ಕರಿದ ಮ್ಯಾಗಂತರೂ ಇದು ಈ ರೀತಿ ಬಂದೈತಿ. ಕರಿಯೋಕ್ಕಿಂತ ಮುಂಚೆ ಈ ರೀತಿ ಸಣ್ಣ ಆಕಾರದಾಗ ಇತ್ತು. ಕರಿದ ನಂತರ ಆಲ್ಮೋಸ್ಟ್ 4 ಪಟ್ನಷ್ಟು ಅರಳೈತಿ. ಇವು ಒಳಗಿಂದ ಎಷ್ಟು ಪಳ್ಳದು ಅಂತ ಈ ಆವಾಜ್ ಕೇಳಿದ್ರನ ಗೊತ್ತಾಕತಿ. ಈಗ ಇವನ್ನ ಮುರಿದು ತೋರಿಸ್ತೇನೆ ನೋಡ್ರಿ. ಪರ್ಫೆಕ್ಟ್ ನೋಡ್ರಿ ಎಷ್ಟು ಗರಿ ಆಗಿ ಬಂದವು. ಸೊ ವಿಡಿಯೋದಾಗ ನಾನು ತಿಳಿಸಿರೋ ಅಳತಿ ಮತ್ತು ಮೆಥಡ್ ಯೂಸ್ ಮಾಡಿ ನೀವು ಈ ಹಪ್ಪಳ ತಯಾರಿಸಿ ನೋಡ್ರಿ ಹೆಂಗೆ ಬಂದು ಅಂತ ಕಮೆಂಟ್ನಾಗ ತಿಳಿಸ್ರಿ. ವಿಡಿಯೋ ಚಲೋ ಅನಿಸಿದ್ರೆ ಸ್ವಲ್ಪರ ಯೂಸ್ಫುಲ್ ಅಂತ ಅನಿಸಿದ್ರೆ ಲೈಕ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಹಂಗೆ ಫ್ಯಾಮ್ಲಿ ಸರ್ಕಲ್ ಜೊತೆ ವಿಡಿಯೋನ ಶೇರ್ ಮಾಡಿ ಪ್ರೋತ್ಸಾಹಿಸಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಭೇಟಿ ಆಗೋಣಂತ ಮತ್ತೊಂದು ಹೊಸ ರುಚಿಯಾಗಿರೋ ಕ್ರಿಸ್ಪಿ ಕ್ರಂಚಿ ಹಪ್ಪಳದ ರೆಸಿಪಿ ಜೊತೆಗೆ. ಅಲ್ಲಿವರೆಗೂ ನಕ್ಕೊಂತಿರ್ರಿ, ತಿನ್ಕೊಂತಿರ್ರಿ, ಖುಷಿಯಾಗಿರ್ರಿ.